ಸಾವಿರ ಕೋಟಿ ಅಂತ ಹೇಳಿದ್ರು. ಕೃಷ್ಣ ಕಣ್ಣೀರು ಅಂದರು. ಇಡೀ ರಾಜ್ಯದ ಎಲ್ಲ ನೀರಾವರಿ, ಕೃಷ್ಣ ಇರ್ಬೋದು, ತುಂಗೆ ಇರ್ಬೋದು, ಕಾವೇರಿ ಇರ್ಬೋದು, ಭದ್ರಾ, ಎಲ್ಲದಕ್ಕೂ ಸೇರಿ ನೀರಾವರಿಗೆ 8,045 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನೀರಾವರಿ ಯೋಜನೆ ಬಗ್ಗೆ ಚಕಾರ ಇಲ್ಲ. ಎಲ್ಲೂ ಬೆಂಗಳೂರು ಕಸದ ಬಗ್ಗೆ ಚಕಾರ ಇಲ್ಲ. ಬೆಂಗಳೂರಿನಲ್ಲಿ ಹಳ್ಳ ಬಿದ್ದ ರಸ್ತೆಗಳ ಬಗ್ಗೆ ಚಕಾರ ಇಲ್ಲ. ಉತ್ತರ ಕರ್ನಾಟಕದ ಈಗಾಗಲೇ ಗೋವಿಂದರಾವ್ ವರದಿ ಬಂದಿದೆ. ಆ ವರದಿಯಲ್ಲಿ 43,000 ಕೋಟಿ ಬಡ್ಜೆಟನ್ನು ಇಡಬೇಕು ಅಂತ ವರದಿಯಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. 5 ವರ್ಷಕ್ಕೆ ಪ್ರತಿ ವರ್ಷ ಸುಮಾರು 15,000 ಕೋಟಿ ಇಡಬೇಕು ಅಂತೇಳಿ ಅವರು ರೆಕಮೆಂಡೇಶನ್ ಮಾಡಿದ್ದಾರೆ. ಈಗಾಗಲೇ ಅದನ್ನು ಕೂಡ ಒಂದು 15 ದಿನದಿಂದನೇ ಅವ್ರ ಕೈ ಸೇರಿದೆ. ನಾನು ಪತ್ರ ಬರೆದಿದ್ದೀನಿ 15,000 ಕೋಟಿಯನ್ನು ಈ ಬಡ್ಜೆಟಲ್ಲಿ ಇಡಿ ಅಂತೇಳಿ. ಆದರೆ ಅದರ ಲವಲೇಶನೂ ಇಲ್ಲ. ಅಂದರೆ ಉತ್ತರ ಕರ್ನಾಟಕವನ್ನು ಹೇಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ಉದಾಹರಣೆಗಳಿಲ್ಲ. ಇನ್ನು ಈ ಕಡೆ ಕರಾವಳಿಗೆ ಬಂದರೆ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಈ ಭಾಗಕ್ಕೆ ಬಂದರೆ ಏನೂ ಇಲ್ಲ. ನಾನು ಒಬ್ಬ ನಮ್ಮ MLA, ನಮ್ಮ ಪಕ್ಕದಲ್ಲಿದ್ದಾರೆ MLA ಅವ್ರು ಹೇಳಿದ್ರು, ಯಶ್ಪಾಲ್ ಅವ್ರು ಹೇಳಿದ್ರು, ಅಣ್ಣ ಮೀನು ಬೇಡ, ಒಣಗಿದ ಮೀನು ಇಲ್ಲ ಅಂತರು. ಮೀನಲ್ಲಣ್ಣ, ಒಣಗಿದ ಮೀನು ಕೊಟ್ಟಿಲ್ಲ, ಒಣಗಿದ ಸೀಗಡಿನೂ ಕೊಟ್ಟಿಲ್ಲ. ಕರಾವಳಿಗೆ ಒಂದು ರೀತಿ ಚೊಂಬು. ಬೆಂಗಳೂರು ಬಿಟ್ಟರೆ ಹೈಯೆಸ್ಟ್ ತೆರಿಗೆಗಳನ್ನು ಕೊಡ್ತಕ್ಕಂಥದ್ದು ಕರಾವಳಿ ಭಾಗ. ಹೈಯೆಸ್ಟ್ ಬೆಂಗಳೂರು ಬಿಟ್ಟರೆ ಹೈಯೆಸ್ಟ್ ತೆರಿಗೆಗಳನ್ನು ಕೊಡುವಂಥ ಕರಾವಳಿಗೆ ಕರಾಳ ದಿನಗಳನ್ನು ತಂದಿದ್ದಾರೆ. ಕರಾವಳಿ ಭಾಗಕ್ಕೆ ಕರಾಳ ದಿನಗಳು. ನೋ ಡೆವಲಪ್ಮೆಂಟ್, ನೋ ಮನಿ. ಒಂದೇ ಒಂದು ಆಕ್ಟ್ ಮಾಡಿದ್ದಾರೆ. ಹೊಸದಾಗಿ ಏನು ತಂದಿದ್ದಾರೆ ಅಂದರೆ ಹಿಡಿದು ಜೈಲ್ಗೆ ಹಾಕ್ತೀನಿ ಅನ್ನೋ ಒಂದು ಆಕ್ಟ್ ತಂದಿದ್ದಾರೆ ಹೊಸದಲ್ಲಿ. ದೇಶ ಭಾಷಣದ ಅವ್ರಿಗೆ ಕೊಡುಗೆ ಏನು ಅಂತ ಹೇಳಿದ್ರೆ ದೇಶ ಭಾಷಣ ಕೊಡುಗೆ ಅವ್ರಿಗೆ. ಅದನ್ನು ಹಿಡಿದು ಜೈಲ್ಗೆ ಹಾಕ್ತೀರಿ ಅನ್ನೋದು ಬಿಟ್ಟರೆ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕೂ ಕೂಡ ಕೊಟ್ಟಿಲ್ಲ. ಇನ್ನು SC/ST ಹಣ ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ, ಹಣವನ್ನು ಉಪಯೋಗ ಮಾಡಬಾರ್ದು ಅಂತ. ಈ ಬಡ್ಜೆಟಲ್ಲೂ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ನಾವು SC/ST ಹಣನ ದುರುಪಯೋಗ ಮಾಡಲ್ಲ, ಗ್ಯಾರಂಟಿಗಳಿಗೆ ಹಣ ಕೊಡಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ನಮ್ಮದೇ ಹಣವನ್ನು ಯೂಸ್ ಮಾಡ್ತೀರಿ ಹೇಳೇ ಇಲ್ಲ. ಮತ್ತೆ ಯಾವ SC/ST ಜನಾಂಗಕ್ಕೆ ಹಣ ಹೋಗಬೇಕಾಯಿತು, ಆ ಹಣವನ್ನು ಮತ್ತೆ ಲೂಟಿ ಮಾಡಿದ್ದಾರೆ ಇವರು. ಮತ್ತೆ ತೆರಿಗೆಗಳ ಇಳಿಕೆ ಏನು ಮಾಡಬೇಕಾಯಿತು? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಡವರು ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರಿಗೆ 5% ಡಿಸ್ಕೌಂಟ್ ಕೊಡ್ತಾ ಇದ್ರು. ಫ್ಲ್ಯಾಟ್ ತೊಗೊಂಡ್ಲಿ, ಬೇರೆ ಏನಾನ ತೊಗೊಂಡ್ಲಿ, ಅದೂ ಕೊಡ್ತಾ ಇಲ್ಲ. ಮತ್ತು ಈ ಖಾತೆ ಗೊಂದಲ, ಇಡೀ ರಾಜ್ಯದಲ್ಲಿ ಈ ಖಾತಾ ಗೊಂದಲ ಇದೆ. ಅದನ್ನು ಸರಿ ಮಾಡ್ತೀನಿ ಅನ್ನೋ ಪ್ರಶ್ನೆ ಯಾವುದೇ ಬಡ್ಜೆಟಲ್ಲೂ ಇಲ್ಲ. ಇವತ್ತು ರಾಜ್ಯದ ಅಭಿವೃದ್ಧಿಗೆ ಈ ಬಡ್ಜೆಟ್ಟು, ರಾಜ್ಯದ ಅಭಿವೃದ್ಧಿಗೆ ಬಡ್ಜೆಟ್ಟು 0 ಸೇರಿಸ್ತಾ ಇದೆ. ನಮ್ಮ GDP ಗ್ರೋತ್ ಏನಿದೆ ಅದು ಕಳೆದ 3 ವರ್ಷದಲ್ಲಿ ಬರ್ತಾ 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 ಕಡಿಮೆ ಆಗ್ತಾ ಇದೆ. GDP ಗ್ರೋತ್ ಇವತ್ತು ವಿತ್ತೀಯ ಕೊರತೆಯನ್ನು ನಾವು 3% ಒಳಗಡೆ ಇಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದೆಲ್ಲ ಅದು ಅಡ್ಜಸ್ಟ್ಮೆಂಟು, ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ, ಅದರ ನಿರ್ಮಾಪಕನೇ ಸಿದ್ದರಾಮಯ್ಯ. ಬ್ಲ್ಯಾಕ್ ಮ್ಯಾಜಿಕ್ನ ಹೆಂಗೆ ಅಡ್ಜಸ್ಟ್ ಮಾಡಿದ್ದಾರೆ? ನಾವು ಕಳೆದ ವರ್ಷನೇ ದಾಟ್ಬಿಟ್ಟಿದ್ದೀರಿ. 3% ವಿತ್ತೀಯ ಕೊರತೆ ಏನಿತ್ತು ದಾಟಿದ್ದೀರಿ. ಮತ್ತು 25% ಒಳಗಡೆ ಏನಿತ್ತು ನಮ್ಮದು GSDP, ಅದನ್ನು ದಾಟ್ಬಿಟ್ಟಿದ್ದೀರಿ. ಇಲ್ಲಿ ಜನಗಳ ಏನು ಇನ್ಕಮ್ ಇದೆ, ವ್ಯಕ್ತಿವಾರು ಇನ್ಕಮ್ ಇದೆ, ಅದನ್ನು ಇವರೇ ಜಾಸ್ತಿ ಮಾಡ್ಕೊಂಬಿಟ್ಟವ್ರೆ. ಅದನ್ನು ಜಾಸ್ತಿ ಮಾಡ್ಕೊಂಡು ನಾವು ವಿತ್ತೀಯ ಕೊರತೆಗಳಲ್ಲಿ ನಾವು ಸರಿಯಾಗಿದ್ದೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಷ್ಟು ಪಾಪರ್ ಆಗಿದ್ದಾರೆ ಅಂದರೆ ಬೆಂಗಳೂರಿಗೆ ದುಡ್ಡಿಲ್ಲ. ಯಾವಾಗ ರಾಜ್ಯದಲ್ಲಿ ಹಣದ ಕೊರತೆ ಬರ್ತೈತೆ ಆಗ ಬಾಂಡ್ಗಳನ್ನು ಕೊಡ್ತಾರೆ. ಬಾಂಡು ಈ ಸೈಕ್ಲೋನ್ ಆದಾಗ, ಫ್ಲಡ್ ಆದಾಗ, ಈ ಥರದ್ದಾದಾಗ ಹಣ ಇರಲ್ಲ, ಬಾಂಡ್ಗಳ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಬಾಂಡನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ದುಡ್ಡು ಕಲೆಕ್ಟ್ ಮಾಡೋಕ್ಕೆ. ಬಾಂಡುಗಳನ್ನು ಕೊಡುವಂಥದ್ದು. ಅಡಮಾನ ಇಡ್ತಿದ್ರು, ಈಗ
ಅಡಮಾನ ಇರೋಕ್ಕೆ ಯಾವುದೂ ಇಲ್ಲ. ಇವಾಗ ಬೆಂಗಳೂರಲ್ಲಿರೋ ಎಲ್ಲ ಆಸ್ತಿನ ಅಡಮಾನ ಇಟ್ಬಿಟ್ಟಿದ್ದಾರೆ. ಮೊನ್ನೆ ವರ್ಲ್ಡ್ ಬ್ಯಾಂಕ್ಗೆ ಅಡಮಾನ ಇಟ್ಬಿಟ್ಟಿದ್ದಾರೆ. ಅಲ್ಲಿಂದ 2,000 ಕೋಟಿ ಸಾಲ ತಗೊಂಡಿದ್ದಾರೆ, ಅಡಮಾನ ಇಟ್ಬಿಟ್ಟಿದ್ದಾರೆ. ಈಗ ಅದಕ್ಕೋಸ್ಕರ ಬಾಂಡ್ಗಳನ್ನು ಹೊಸ ಸ್ಕೀಮನ್ನು ತಂದಿದ್ದಾರೆ. ಅಂದರೆ ಸರ್ಕಾರ ದಿವಾಳಿಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಇದರಿಂದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.